ರಾಜಪ್ಪ, ಹಾಂ, ಯಜಮಾನ್ರು ನಮ್ಮನ್ನೆಲ್ಲ ಯಾಕೆ ಕರೆದಿರೋದು? ಅದನ್ನು ಯಜಮಾನ್ರೇ ಹೇಳಬೇಕು. ನನಗೇನು ಗೊತ್ತು ಶಾಂತಮ್ಮ? ಮುತ್ತು, ನಿನಗೇನಾರು ಗೊತ್ತೇನಪ್ಪ? ಗೊತ್ತಿದ್ರು ಹೇಳೋ ಆಗಿಲ್ಲ. ತಲೆವರೇ ಬರ್ತಾರಲ್ಲ, ಅವರೇ ಹೇಳ್ತಾರೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆನೆ ನಾಟಕ ಆಡ್ತೀಯ? ನಿನ್ನ ಈ ಮನೆಗೆ ಕರೆಸ್ದವಳೆ ನಾನು, ಅಂಜಲಿನ ಮದುವೆ ಆಗು ಅಂತ ಹೇಳ್ದವಳೆ ನಾನು. ಆದರೆ ಈಗ ನಾನು ಯಾರು ಗೊತ್ತೇ ಇಲ್ಲ ಅನ್ನೋ ಹಾಗೆ ನನ್ನ ಮುಂದೆನೆ ನಾಟಕ ಆಡ್ತೀಯ. ನಾನು ಹೇಳೋ ಕೆಲಸ ಬಿಟ್ಟು ಈ ಆಸ್ತಿನ ನುಂಗಕ್ಕೆ ಬಂದಿದ್ಯಾ? ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ದೀಪಕ್. ಇವಳು ಯಾಕೆ ನಾನು ಹೀಗೆ ನೋಡ್ತಾ ಇದ್ದಾಳೆ? ಅಣ್ಣ, ಬೆಳಗ್ಗೆನೇ ಎಲ್ಲರೂ ಸೇರಿಸಿದ್ಯಾ? ಏನು ಸಮಾಚಾರ? ಇದೆಯಪ್ಪ, ಸಮಾಚಾರ ಇದೆ. ಬಹಳ ಮುಖ್ಯವಾದ ವಿಚಾರ. ಮನೇಲಿ ಮದುವೆ ಕಾರ್ಯ ನಡೆಯುವಾಗ ಎಲ್ರಿಗೂ ತಿಳಿಸಿ ಮಾಡಬೇಕಲ್ವಾ? ಅದಕ್ಕೆ ಮದುವೆ ಸಂಭ್ರಮನ? ಯಾರ ಮದುವೆ ಯಜಮಾನ್ರೆ? ಅಯ್ಯ, ಯಜಮಾನ್ರು ಮಾತಾಡ್ತಿದಾರೆ ತಾನೆ. ಬಾಯಿ ಇದೆ ಅಂತೇಳಿ ಸುಮ್ಮನೆ ಹೂ ಅಂತ ತೋರಿಸ್ತೀಯಲ್ಲ, ಸುಮ್ಮನೆ ನಿಂತ್ಕೋ ಶಾಂತು. ಏ ಅಸಿಸ್ಟೆಂಟು, ನೀನು ಸುಮ್ಮನೆ ನಿಂತ್ಕೋ. ಆಯ್ತಾಯ್ತು, ನಾನೇ ವಿಷಯ ತಿಳಿಸ್ತೀನಿ. ನಮ್ಮ ಅಂಜಲಿಗೂ ಅಳಿಯಂದ್ರಿಗೂ ಮರು ಮದುವೆ ಮಾಡಿಸೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಹೌದು, ಅವರಿಬ್ಬರ ಸಂಬಂಧ ಶಾಶ್ವತವಾಗಿರಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು. ಅವರಿಬ್ಬರ ಮದುವೆನ ಒಳ್ಳೆ ಸಮಯ ನೋಡಿ, ಒಳ್ಳೆ ಮುಹೂರ್ತ ನೋಡಿ ನಾಳೆನೇ ಮಾಡಿಸೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನ ಮಗಳ ಮದುವೆನ ನಾನು ಕಣ್ಣಾರೆ ನೋಡಬೇಕು. ನಾನು ಮಾತ್ರ ಅಲ್ಲ, ಇಡೀ ಊರೂರೇ ಬಂದು ನನ್ನ ಮಗಳಿಗೆ ಹರಿಸಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸಂತೋಷವಾಗಿ ಹಾರಿಸ್ಕೊ ಹೋಗಬೇಕು. ಈ ವಿಷಯ ಹೇಳೋಣ ಅಂತಾನೆ ನಿಮ್ಮನ್ನೆಲ್ಲ ಕರೆಸಿದ್ದು. ಅಲ್ಲ ಬಾವ, ಈಗ ಆಲ್ರೆಡಿ ಇವರಿಬ್ರಿಗೂ ಮದುವೆ ಆಗಿದೆ ಅಲ್ವಾ? ಇನ್ನೊಂದ್ಸತಿ ಮದುವೆ ಮಾಡ್ತೀನಿ ಅಂತಂದ್ರೆ ಜನ ಎಲ್ಲ ಏನ್ ಅನ್ಕೊಳ್ಳಲ್ಲ ಹೇಳಿ? ಯಾರಮ್ಮ, ಯಾರೇನು ಅನ್ಕೋತಾರೆ? ನನ್ನ ನಿರ್ಧಾರನ ಯಾರಾದ್ರೂ ಏನಾರು ಅನ್ಕೊಳ್ಳೋದೇ ಆಗ್ಲಿ ಆಡ್ಕೊಳ್ಳೋದೇ ಆಗ್ಲಿ ಮಾಡಿದ್ರೆ ಸುಟ್ಟು ಹಾಕ್ಬಿಡ್ರಿ. ಯಜಮಾನ್ರೆ, ಅದು ಈಗಲೇ ಮುತ್ತು, ಒಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ನನ್ನ ನಿರ್ಧಾರದ ವಿರುದ್ಧವಾಗಿ ಯಾರೊಬ್ರು ಮಾತಾಡಬಾರ್ದು. ಯಜಮಾನ್ರೆ, ಯಜಮಾನ್ರೆ ಕೂತ್ಕೊಳ್ಳಿ. ನೀವು ನೀರು ತಗೊಂಬನ್ನಿ. ಯಜಮಾನ್ರೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಕೂಗಾಡ್ಬೇಡಿ. ಡಾಕ್ಟ್ರ್ ಹೇಳಿದಾರಲ್ವಾ,